ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್, ಇದ್ಯಾಕೆ ಮೇಡಮ್ ಅಳ್ತಿದ್ದೀರಾ? ಏನಾಯ್ತು? ಯಾಕೋ ಗೊತ್ತಿಲ್ಲ, ಮಧ್ಯಾಹ್ನ ನಿನಗೆ ಕಾಲ್ ಮಾಡಿದ್ನಲ್ಲ, ಅವಾಗ ಇದ್ದಕ್ಕಿದ್ದ ಹಾಗೆ ಅಪ್ಪ ನೆನಪಾದ್ರು. ಅವ್ರ ಪ್ರೀತಿಗೋಸ್ಕರ ಮನಸ್ಸು ಹಾತೊರಿತಾ ಇತ್ತು. ಅದನ್ನೆಲ್ಲ ನಾನು ನಿನ್ನ ಹತ್ರ ಹೇಳ್ಕೊಂಡೆ. ಅದಾದ್ಮೇಲೆನೂ ಯಾಕೋ ಗೊತ್ತಿಲ್ಲ, ಪದೇ ಪದೇ ಅವ್ರು ನೆನಪಾಗ್ತಿದೆ. ಸುಬ್ಬು, ಆ ಮನೇಲಿ ಇದ್ದಷ್ಟು ದಿನ ಅಪ್ಪನ ಪ್ರೀತಿ ಪಡ್ಕೊಂಡೆ ಆ ಮನೆಯಿಂದ ಹೊರಗಡೆ ಬರಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಕ್ಷಣದವರೆಗೂ ಅಪ್ಪನ ಪ್ರೀತಿ ನನಗೆ ಸಿಕ್ಕೇ ಇಲ್ಲ. ಅಮ್ಮ ಇದ್ದಿದ್ರೆ ಹೀಗೆಲ್ಲ ಆಗ್ತಾ ಇರ್ಲಿಲ್ಲ ಅಲ್ವಾ ಸುಬ್ಬು? ಅಮ್ಮನ ಪ್ರೀತಿ ಅಂತೂ ಸಿಕ್ಕೇ ಇಲ್ಲ. ಅಮ್ಮನ್ನ ನೇರವಾಗಿ ನೋಡೂ ಇಲ್ಲ, ಅಮ್ಮನ ಮಡ್ಲಲ್ಲಿ ಬೆಳೆದೂ ಇಲ್ಲ. ಅಮ್ಮ ಮತ್ತೆ ಸಿಗ್ತಾಳೆ ಅನ್ನೋ ನಂಬಿಕೆಯಿಂದ ಕಾದು ಕಾದು ಸಾಕಾಗೋಗಿದೆ ಸುಬ್ಬು. ಕಡೆ ಪಕ್ಷ ಅಪ್ಪ ಆದ್ರೂ ನನ್ನ ಜೊತೆ ಮಾತಾಡಿ ಹೇಗಿದ್ಯಾ ಮಗಳೇ ಅಂತ ಕೇಳಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಪ್ರತಿ ಹೆಣ್ಮಗಳಿಗೂ ಗಂಡನ ಮನೆಗೆ ಬಂದಾಗ ತವ್ರ ಮನೆ ನೆನಪಾಗ್ತಾ ಇರುತ್ತೆ. ತವ್ರ ಮನೆಯಿಂದ ಅಪ್ಪ ಅಮ್ಮ ಬರ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಕಷ್ಟ ಸುಖ ಅವ್ರ ಜೊತೆ ಹಂಚ್ಕೋಬೇಕು, ಪ್ರತಿ ವಿಷಯನೂ ಅವ್ರ ಹತ್ರ ಹೇಳ್ಬೇಕು ಅಂತ ಎಲ್ಲ ಆಸೆ ಇರುತ್ತೆ. ಆದ್ರೆ ಇದು ಯಾವುದು ನನಗೆ ಸಿಕ್ಕಿಲ್ಲ ಸುಬ್ಬು. ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ ಹೇಳು. ಮಾತಾಡು ಸುಬ್ಬು, ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನು ಸಾಯಕ್ಕೆ ಮುಂಚೆ ಆದ್ರೂ ಅಪ್ಪ ನನ್ನ ಪ್ರೀತಿಯಿಂದ ಮಾತಾಡ್ಸೋ ದಿನ ಬರಬೇಕು. ಏನಿದೆಲ್ಲ ನಾನು ಕನ್ಸ್ ಕಾಣ್ತಿಲ್ಲ ತಾನೆ? ಆ ದೇವ್ರಿಗೆ ನನ್ನ ಮಾತು ಕೇಳಿಸ್ಬಿಡ್ತಾ ಅಥವಾ ಅಪ್ಪನಿಗೆ ನನ್ನ ಮಾತು ಕೇಳಿಸ್ಬಿಡ್ತಾ? ಇಲ್ಲಿ ನೋಡು, ಅಪ್ಪನೇ ಕಾಲ್ ಮಾಡ್ತಾ ಇದ್ದಾರೆ. ಎತ್ತಿ ಮೇಡಮ್, ರಿಸೀವ್ ಮಾಡಿ ಮಾತಾಡಿ. ಅಪ್ಪ. ಶ್ರಾವಣಿ, ಚೆನ್ನಾಗಿದ್ದೀಯಮ್ಮ? ಹೇಗಿದೆಯಮ್ಮ ಶ್ರಾವಣಿ? ನೀವು ಕಾಲ್ ಮಾಡಿದ್ರಲ್ಲ ಅಪ್ಪ, ಇನ್ ಮುಂದೆ ನಾನು ತುಂಬಾ ಚೆನ್ನಾಗಿರ್ತೀನಿ. ಈಗಿರೋದಕ್ಕಿಂತ 1000 ಪಟ್ಟು ಚೆನ್ನಾಗಿರ್ತೀನಿ. ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದೀಯಾ? ಮನೇಲಿ ಎಲ್ಲರೂ ಹೊಂದ್ಕೊಂಡಿದಾರಾ? ಏನಾದ್ರೂ ತೊಂದರೆ ಇದ್ರೆ ನನ್ಗೆ ಹೇಳ್ಕೊಳಮ್ಮ.